Good morning, welcome back my dear students. I am your lecturer Dr. Nagaraj teaching physics in Kannada. Already ನಾನು rotational motion ಬಗ್ಗೆ ಒಂದು 4-5 ವಿಡಿಯೋಸ್ ಅನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಈ ತರ ಮೇಲ್ಗಡೆ ಹೆಡ್ಡಿಂಗ್ ಹಾಕಿರ್ತೀನಿ. ನೀವು ಅದೇ ಆರ್ಡರ್ ಅಲ್ಲೇ ನೋಡ್ಕೊಂತಾ ಹೋದ್ರೆ ಈಸಿ ಆಗುತ್ತೆ ಅಂದ್ರೆ ಕಂಟಿನ್ಯೂಟಿ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಿಂದಿನ ವಿಡಿಯೋದಲ್ಲಿ ನಾನು ವೆಕ್ಟರ್ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಆಮೇಲೆ ಅಲ್ಲಿ ಒಂದು ವೆಕ್ಟರ್ ಪ್ರಾಡಕ್ಟ್ಗೆ ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿದ್ದೆ. ದಟ್ ಈಸ್ ಲೀನಿಯರ್ ವೆಲಾಸಿಟಿ ಅಥವಾ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಅಂಡ್ ಆಂಗ್ಯುಲರ್ ವೆಲಾಸಿಟಿ ಅಂತ. ಇವಾಗ ಮುಂದೆ ಕಂಟಿನ್ಯೂ ಮಾಡೋಣ. ವೆಕ್ಟರ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಗೆ ಇನ್ನೊಂದು 2-3 ಎಕ್ಸಾಂಪಲ್ಸ್. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಕಂಟಿನ್ಯೂಯೇಷನ್ ಆಫ್ ರೊಟೇಷನಲ್ ಮೋಷನ್ ಆಲ್ಸೋ. ಸೊ ರೊಟೇಷನಲ್ ಮೋಷನ್ ಅಲ್ಲಿ ವೆಕ್ಟರ್ ಪ್ರಾಡಕ್ಟ್ಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಇದೆ. ಅದೇ ವರ್ಕ್ ಪವರ್ ಎನರ್ಜಿ ಥಿಯರಮ್ ಅಲ್ಲಿ ಸ್ಕೇಲರ್ ಪ್ರಾಡಕ್ಟ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಅರ್ಥ ಆಯ್ತಾ? ಸೊ ಈಗ ಬನ್ನಿ ಮುಂದೆ ಹೋಗೋಣ. ಈ ನನ್ನ ಎಲ್ಲ ವಿಡಿಯೋಸ್ ಅನ್ನು ನೀವು ನೋಡಬೇಕು ಅಂತಂದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ಚಾಪ್ಟರ್ಗಳದ್ದು ವಿಡಿಯೋಸ್ ಬರುತ್ತೆ. ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ವಿಡಿಯೋಸ್ ಕೂಡ ಬರುತ್ತೆ, ನೋಟ್ಸ್ ಕೂಡ ಸಿಗುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು, ಓದಿ ಚೆನ್ನಾಗಿ ಮುಂದೆ ಬನ್ನಿ. ಆಯ್ತಾ? ಓಕೆ, ಬನ್ನಿ. ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಆಂಗ್ಯುಲರ್ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಮುಂದಕ್ಕೆ ಹೋಗೋಣ. ಆಂಗ್ಯುಲರ್ ಆಕ್ಸಿಲರೇಷನ್. ನೋಡಿ, ರೊಟೇಷನಲ್ ಮೋಷನ್ ಅಂದ್ರೂ ಒಂದೇ, ಲೀನಿಯರ್ ಮೋಷನ್ ಅಂದ್ರೂ ಒಂದೇ. ಯಾವ ದೃಷ್ಟಿನಲ್ಲಿ? ಕೆಲವೊಂದು ಪ್ಯಾರಾಮೀಟರ್ ದೃಷ್ಟಿನಲ್ಲಿ. ಹೆಂಗೆ ಸರ್ ಇದು? ನೋಡಿ, ರೊಟೇಷನಲ್ ಮೋಷನ್ ಅಲ್ಲಿ ವೆಲಾಸಿಟಿ ಇದೆ, ಲೀನಿಯರ್ ಮೋಷನ್ ಅಲ್ಲೂ ವೆಲಾಸಿಟಿ ಇದೆ. ಇಲ್ಲಿ ಇದನ್ನ ಲೀನಿಯರ್ ವೆಲಾಸಿಟಿ ಅಂತೀವಿ, ಇಲ್ಲಿ ಇದನ್ನ ಆಂಗ್ಯುಲರ್ ವೆಲಾಸಿಟಿ ಅಂತೀವಿ. ಹಾಗೆ ಲೀನಿಯರ್ ಮೋಷನ್ ಅಲ್ಲಿ ಆಕ್ಸಿಲರೇಷನ್ ಇದೆ, ರೊಟೇಷನಲ್ ಮೋಷನ್ ಅಲ್ಲೂ ಆಕ್ಸಿಲರೇಷನ್ ಇದೆ. ಅದನ್ನ ಆಂಗ್ಯುಲರ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಆಂಗ್ಯುಲರ್ ಆಕ್ಸಿಲರೇಷನ್ ಅಂದ್ರೆ ಏನು ಸರ್? ಒಂದು ಬಾಡಿ ರೊಟೇಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ನೋಡಿ, ಯಾವುದೇ ಒಂದು ಆಬ್ಜೆಕ್ಟ್ ರೊಟೇಟ್ ಆಗಬೇಕು ಅಂದ್ರೆ ನಮಗೆಲ್ಲ ಗೊತ್ತಿದೆ, ಒಂದು ಆಕ್ಸಿಸ್ ಇರಬೇಕು. ಆ ಆಕ್ಸಿಸ್ನ ಮೇಲೆ ಅದು ರೊಟೇಟ್ ಆಗ್ತಾ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಆಕ್ಸಿಸ್ ಆಫ್ ರೊಟೇಷನ್ ಅಂಡ್ ದ ಡೈರೆಕ್ಷನ್ ಆಫ್ ದಿ ಆಕ್ಸಿಸ್ ಆಫ್ ರೊಟೇಷನ್ ಈಸ್ ಗಿವನ್ ಬೈ ಥಂಬ್ ರೂಲ್. ಏನ್ ಹೇಳುತ್ತೆ? ಇಫ್ ದ ಫಿಂಗರ್ಸ್ ಎನ್ಸರ್ಕಲಿಂಗ್ ದಿ ಥಂಬ್ ರೆಪ್ರೆಸೆಂಟ್ ರೊಟೇಷನಲ್ ಡೈರೆಕ್ಷನ್, ಥಂಬ್ ರೆಪ್ರೆಸೆಂಟ್ಸ್ ದಿ ಆಕ್ಸಿಸ್. ಸೊ ಆಕ್ಸಿಸ್ ಮೇಲೆ ಇದ್ರೆ ಇದು ಸುತ್ತಲೂ ಇರೋದು ರೊಟೇಷನ್ ಅನ್ನ ತೇಣಿಸುತ್ತೆ. ಅಂದ್ರೆ ಈಗ ಆಬ್ಜೆಕ್ಟ್ ಈ ತರ ತಿರುಗ್ತಾ ಇದೆ ಅಂತ ಅರ್ಥ. ಯಾಕೆಂದ್ರೆ ಆಕ್ಸಿಸ್ ಮೇಲ್ಭಾಗಕ್ಕಿದೆ, ಇರ್ಲಿ, ತೊಂದರೆ ಇಲ್ಲ. ಈಗ ಒಂದು ಸ್ಪೀಡ್ ಅಲ್ಲಿ ತಿರುಗ್ತಾ ಇದೆ, ಒಂದು ಆಂಗ್ಯುಲರ್ ವೆಲಾಸಿಟಿ ಇದೆ. ಅದಕ್ಕೆ ಫಾರ್ ಎ ಗಿವನ್ ರೊಟೇಷನಲ್ ಮೋಷನ್ ಆಂಗ್ಯುಲರ್ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್. ಫಾರ್ ಎ ಗಿವನ್ ಸಿಚುವೇಶನ್ ಆಂಗ್ಯುಲರ್ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್. ಬಟ್ ಆಂಗ್ಯುಲರ್ ವೆಲಾಸಿಟಿ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಆದರೆ ಅಟ್ ಎ ಟೈಮ್ ದಟ್ ಆಂಗ್ಯುಲರ್ ವೆಲಾಸಿಟಿ ಈ ಸೇಮ್ ಎವ್ರಿವೇರ್. ನೀವು ಪಾರ್ಟಿಕಲ್ ಇಲ್ಲಿ ತಗೊಂಡ್ರು ಅಷ್ಟೇ, ಇಲ್ಲಿ ತಗೊಂಡ್ರು ಅಷ್ಟೇ, ಇಲ್ಲಿ ತಗೊಂಡ್ರು ಅಷ್ಟೇ. ಅದೇ ಲೀನಿಯರ್ ವೆಲಾಸಿಟಿ ಹಂಗಲ್ಲ, ಒಂದೊಂದು ಪಾರ್ಟಿಕಲ್ಗೂ ಅದು ವೇರಿ ಆಗ್ತಾ ಹೋಗುತ್ತೆ. ಅದನ್ನು ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈಗ ನೀವು ಫಾರ್ ಎಕ್ಸಾಂಪಲ್ ಫ್ಯಾನ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಅಪ್ಪ. ಈಗ ಫ್ಯಾನ್ ಆನ್ ಮಾಡಿದ್ದೀರಾ, ತಿರುಗುತ್ತಾ ಇದೆ, ಸಾಕು ಅನ್ನಿಸ್ತು, ಆಫ್ ಮಾಡ್ತೀರಾ. ಆಫ್ ಮಾಡಿದಾಗ ಅದು ನಿಧಾನಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಪೀಡ್ ಕಡಿಮೆ ಆಗಿ 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 ನಿಲ್ಲುತ್ತೆ. ಅರ್ಥ ಆಯ್ತಾ? ಸೊ ಫ್ಯಾನ್ ನಿಲ್ಲುತ್ತೆ ಅಂದ್ರೆ ಮೊದಲಿದ್ದಂಥ ಆಂಗ್ಯುಲರ್ ವೆಲಾಸಿಟಿ ಆಮೇಲೆ ಇಲ್ಲ, ವಿತ್ ಟೈಮ್ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಮೊದಲಿಗೆ ಅಂತಂದ್ರೆ ಇನಿಷಿಯಲ್ ಟೈಮ್ t1 ಸೆಕೆಂಡ್ ಅಲ್ಲಿ ω1 ಇತ್ತು, t2 ಸೆಕೆಂಡ್ ಅಲ್ಲಿ ω2 ಆಯಿತು. ಅಂದರೆ ಚೇಂಜ್ ಆಯಿತು. ಕಡಿಮೆಯಿಂದ ಜಾಸ್ತಿನೂ ಆಗ್ಬೋದು, ಜಾಸ್ತಿಯಿಂದ ಕಡಿಮೆನೂ ಆಗ್ಬೋದು. ನಾನು ಈಗ ಕೊಟ್ಟಂಥ ಎಕ್ಸಾಂಪಲಲ್ಲಿ ಜಾಸ್ತಿಯಿಂದ ಕಡಿಮೆ ಆಗಿದ್ದನ್ನು ಹೇಳಿದೆ. ಅದನ್ನೇ ಉಲ್ಟಾ ಮಾಡಿ, ಫ್ಯಾನ್ ಸ್ವಿಚ್ ಆನ್ ಮಾಡಿದ್ರಿ, ಫ್ಯಾನ್ ನಿಧಾನಕ್ಕೆ ಶುರುವಾಯಿತು, ಆಗಿ 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 ಸ್ವಲ್ಪ ಹೊತ್ತಿಗೆ ಒಂದು ಪರ್ಟಿಕ್ಯುಲರ್ ಸ್ಪೀಡಿಗೆ ಬಂತು. ಆಮೇಲೆ ನೀವು ರೆಗ್ಯುಲೇಟರ್ನ ತಿರುಗಿಸಿದ್ರಿ, ಮತ್ತೆ ಚೇಂಜ್ ಆಯಿತು. ಗೊತ್ತಾಗ್ತಾ ಇದೆಯಾ? ಸೊ ಹಾಗೇನೆ ಬೈಕ್ ವೀಲ್, ನೀವು ಆಕ್ಸಿಲರೇಟರ್ ಕೊಟ್ಟಾಗ ಅದು ತಿರುಗೋದು ಜಾಸ್ತಿ ಆಗುತ್ತೆ. ಅಂದರೆ ಆಂಗ್ಯುಲರ್ ವೆಲಾಸಿಟಿ ವಿತ್ ಟೈಮ್ ಚೇಂಜ್ ಆಗುತ್ತೆ. ದಿಸ್ change in the angular velocity divided by time taken is known as angular acceleration. ಯಾಕೆ ಹೇಳಿ? Because linear acceleration is nothing but change in the velocity divided by time taken. ಅದು dv by dt, ಇದು d omega by dt, ಅಥವಾ ಅದು v2 minus v1, ಇದು ω2 minus ω1. ಸೊ ಇಲ್ಲಿ ಬರೀತೀನಿ ನೋಡಿ, ಆಲ್ಫಾ ಇಸ್ ಅ ಸಿಂಬಲ್. ನಾನು ಆಗಲೇ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಚಾಪ್ಟರ್ ಅಲ್ಲಿ ಸ್ವಲ್ಪ ಗ್ರೀಕ್ ಆಲ್ಫಾಬೆಟ್ಸ್ ಬರ್ತವೆ, ಹಂಗಾಗಿ ಸ್ವಲ್ಪ ನಮಗೆ ಫ್ಲೋ ಕಡಿಮೆ ಆಗುತ್ತೆ ಅಷ್ಟೇನೆ, ಟಫ್ ಅಂತ ಏನಿಲ್ಲ. ಆಲ್ಫಾ ದಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ದ ಆಂಗ್ಯುಲರ್ ವೆಲಾಸಿಟಿ, ದಟ್ ಈಸ್ ω2 minus ω1 ಡಿವೈಡೆಡ್ ಬೈ ಚೇಂಜ್ ಇನ್ ದ ಟೈಮ್ ಟೇಕನ್ t2 minus t1. ಇದು ನೋಡಿ ಯಾವ ತರ ಇದೆ,
ಲೀನಿಯರ್ ಆಕ್ಸಿಲರೇಷನ್, ಲೀನಿಯರ್ ಮೋಷನ್ ಅಲ್ಲಿ ಬರೀತೀವಲ್ಲ, ಚೇಂಜ್ ಇನ್ ದ ವೆಲಾಸಿಟಿ v2 ಮೈನಸ್ v1 ಡಿವೈಡೆಡ್ ಬೈ ಟೈಮ್ ಟೇಕನ್. ಈ ಫಾರ್ಮುಲಾ ತರ ಇಲ್ವಾ? ಎಸ್ ಸರ್ ಇದೆ. ಏನ್ ಡಿಫರೆನ್ಸ್? v2 ಜಾಗದಲ್ಲಿ ಒಮೆಗಾ 2 ಇದೆ, v1 ಜಾಗದಲ್ಲಿ ಒಮೆಗಾ 1 ಇದೆ. ಅಂದ್ರೆ ಫೈನಲ್ ಮೈನಸ್ ಇನಿಷಿಯಲ್ ಟೈಮ್ ಟೇಕನ್ ಇಸ್ ಸೇಮ್. ಸೊ ಇದನ್ನ ನಾನು ಆಂಗ್ಯುಲರ್ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಡೆಲ್ಟಾ ಒಮೆಗಾ ಚೇಂಜ್ ಇನ್ ದ ವೆಲಾಸಿಟಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಟೈಮ್ ಟೇಕನ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇದನ್ನೇ ನಾನು ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಬರಿಬೇಕು ಅಂತಂದ್ರೆ ಆಲ್ಫಾ ಇಸ್ ಈಕ್ವಲ್ ಟು ಡಿ ಒಮೆಗಾ ಬೈ ಡಿ ಟಿ. ಐ ಹೋಪ್ ಯು ಆರ್ ಫಾಲೋಯಿಂಗ್. ಆಂಗ್ಯುಲರ್ ಆಕ್ಸಿಲರೇಷನ್ ಈಸ್ ಡಿಫೈನ್ಡ್ ಆಸ್ change in the angular velocity divided by time taken, change in the time, or it is rate of change of angular velocity. ಸರಿ ಸರ್, ಗೊತ್ತಾಯ್ತು. ಇದರ SI ಯೂನಿಟ್ ನೋಡಿ, ನಾನು ಆಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವುದೇ ಒಂದು ಕ್ವಾಂಟಿಟಿಯನ್ನು ಡಿಸ್ಕಸ್ ಮಾಡಿದರೆ ಮೊಟ್ಟ ಮೊದಲನೇದಾಗಿ ನಾವು ಕೇಳಬೇಕಾದಂಥ ಪ್ರಶ್ನೆ ಅದೇನು, ಸ್ಕೇಲಾರ ವೆಕ್ಟರ, ಯೂನಿಟ್ ಏನು, ಆಮೇಲೆ ಡೈಮೆನ್ಷನ್ಸ್ ಏನು, ಆಮೇಲೆ ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಯಾವ ಥರ ವೇರಿ ಆಗುತ್ತೆ ಅವೆಲ್ಲ ಆಮೇಲೆ ಬರುತ್ತೆ. ಸೊ ಈಗ ನಾನು ಇದರ ಯೂನಿಟ್ ಅನ್ನ ಬರೆಯೋಕ್ಕೆ ಪ್ರಯತ್ನ ಪಡ್ತೀನಿ. ಏನು ಇದರ SI ಯೂನಿಟ್ ನೋಡಿ, ಇಲ್ಲಿ ಡಿ ಒಮೆಗಾ ಅಂದ್ರೂ ಒಂದೇ, ಒಮೆಗಾ ಬಂದ್ಬಿಟ್ಟು ಆಂಗ್ಯುಲರ್ ಆಂಗ್ಯುಲರ್ ವೆಲಾಸಿಟಿಯ ಯೂನಿಟ್ ಬಂದು ಏನಪ್ಪ, ರೇಡಿಯನ್ ಪರ್ ಸೆಕೆಂಡ್. ಯಾವುದು? ಆಂಗ್ಯುಲರ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್, ಡಿ ಟಿ, ದಟ್ ಈಸ್ ಆಲ್ಸೋ ಸೆಕೆಂಡ್ ಪರ್ ಸೆಕೆಂಡ್. ಸೊ ಅಲ್ಲಿಗೆ SI ಯೂನಿಟ್ ಆಫ್ alpha is radian per second square. ಗೊತ್ತಾಯ್ತಾ? ನೆಕ್ಸ್ಟ್ ಡೈಮೆನ್ಷನ್ಸ್ ಆಫ್ ಆಲ್ಫಾ ಬರೆಯೋಣ. ರೇಡಿಯನ್ ಈಸ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಹಾಗಾದ್ರೆ ಉಳಿಯೋದೇನು? ಟೈಮ್ ಮಾತ್ರ. ಟೈಮ್ ಎಷ್ಟಿದೆ? -2 ಇದೆ. m ಗೆ 0, l ಗೆ 0. ನೀವು t -2 ಬರೆದ್ರು ಆಯ್ತು, ಅಥವಾ m0 l0 t -2 ಬರೆದ್ರು ಆಯ್ತು. ಅಲ್ಲಿಗೆ ಇದು ಡೈಮೆನ್ಷನ್ಸ್ ಆಫ್ ಆಲ್ಫಾ ಆಗುತ್ತೆ. ಸೊ ಅಲ್ಲಿಗೆ 2 ಕ್ವಶನ್ಸ್ ಅನ್ನ ಆನ್ಸರ್ ಮಾಡಿದಾಗಾಯ್ತು. ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಆಲ್ಫಾ ಇನ್ ಸ್ಕೇಲಾರ ವೆಕ್ಟರ. ವೆರಿ ಬ್ಯೂಟಿಫುಲ್ ಕ್ವಶನ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ ಆಲ್ಸೋ. ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಆಂಗ್ಯುಲರ್ ಮೋಷನ್ಸ್ ಅಲ್ಲಿ, ರೊಟೇಷನಲ್ ಮೋಷನ್ಸ್ ಅಲ್ಲಿ ಕೆಲವೊಂದು ಸ್ಕೇಲಾರ್ಸ್ ಇದಾವೆ, ಕೆಲವೊಂದು ವೆಕ್ಟರ್ಸ್ ಇದಾವೆ ಅಂತ. ಒಮೆಗಾ ಇಸ್ ಎ ವೆಕ್ಟರ್, ಥೀಟಾ ಇಸ್ ಎ ಸ್ಕೇಲಾರ್ ಅಂತ ಹೇಳಿದೆ. ಎಕ್ಸಾಂಪಲ್ ಅನ್ನು ಕೊಟ್ಟಿದೆ, ಈ ತರ ಕೈಯನ್ನು ಮೂವ್ ಮಾಡೋದು ಅದೆಲ್ಲ ಹೇಳಿದೆ. ಈಗ ಆಲ್ಫಾ ಬಂದ್ಬಿಟ್ಟು ಸರ್ ಅದೇನು ಸ್ಕೇಲಾರ ವೆಕ್ಟರ? ರಿಮೆಂಬರ್, ಆಲ್ಫಾ ಇಸ್ ಎ ವೆಕ್ಟರ್. ಅಂದ್ರೆ ಆಲ್ಫಾಗೆ ಡೈರೆಕ್ಷನ್ ಇದೆ, ಮ್ಯಾಗ್ನಿಟ್ಯೂಡ್ ಅಷ್ಟೇ ಅಲ್ಲ, ಡೈರೆಕ್ಷನ್ ಕೂಡ ಇದೆ. ಸರ್ ಹಾಗಾದ್ರೆ ಡೈರೆಕ್ಷನ್ ಏನು ಸರ್? ಡೈರೆಕ್ಷನ್ ಏನಪ್ಪಾ ಅಂತಂದ್ರೆ ನೋಡಿ, ಈಗ ಫ್ಯಾನ್ಗೆ ಬರ್ತೀನಿ, ಸ್ವಿಚ್ ಆನ್ ಮಾಡಿದ್ರಿ, ಸ್ಪೀಡ್ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಒಮೆಗಾ ಇನ್ಕ್ರೀಸ್ ಆಯ್ತು. ಒಮೆಗಾ ಇನ್ಕ್ರೀಸ್ ಆಗ್ಬೇಕಾದ್ರೆ ಆಲ್ಫಾ ಬಂದ್ಬಿಟ್ಟು ಒಮೆಗಾ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಫ್ಯಾನ್ ಹಿಂಗ್ ತಿರುಗ್ತಾ, ಒಮೆಗಾ ಡೈರೆಕ್ಷನ್ ಯಾವ ಕಡೆಗೆ ಇರುತ್ತೆ ಹೇಳಿ ನೋಡೋಣ. ಒಮೆಗಾ ಡೈರೆಕ್ಷನ್ ಯಾವ ಕಡೆಗೆ ಇರುತ್ತೆ? ಎಸ್, it is in the direction of axis. thumb rule ಆಯ್ತಾ. ಆಂಟಿ ಕ್ಲಾಕ್ ವೈಸ್ ಅಂತಂದ್ರೆ ಅಪ್ವರ್ಡ್, ಕ್ಲಾಕ್ ವೈಸ್ ಅಂದ್ರೆ ಡೌನ್ವರ್ಡ್. ಈ thumb rule ನೋಡಿ, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಅಪ್ವರ್ಡ್, ಕ್ಲಾಕ್ ವೈಸ್ ಅಂದ್ರೆ ಡೌನ್ವರ್ಡ್. ಅಥವಾ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಪಾಸಿಟಿವ್, ಕ್ಲಾಕ್ ವೈಸ್ ಅಂದ್ರೆ ನೆಗೆಟಿವ್. ಕ್ಲಾಕ್ಸ್ ಆರ್ ನೆಗೆಟಿವ್, ನಪಸ್ಕೊಂಡ್ರಾ? ಕ್ಲಾಕ್ಸ್ ಆರ್ ನೆಗೆಟಿವ್ ಅಂತ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಕ್ಲಾಕ್ ವೈಸ್ ಅಂದ್ರೆ ನೆಗೆಟಿವ್, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಪಾಸಿಟಿವ್. ಇದು ಒಮೆಗಾಗೆ ಸಂಬಂಧಪಟ್ಟಂಗೆ. ಇಲ್ಲಿ ಆಲ್ಫಾಗೆ ಬರೋಣ. ಆಲ್ಫಾ ಡೈರೆಕ್ಷನ್ ಏನು? if omega is increasing, if omega is increasing, ಅದೇ ಫ್ಯಾನ್ ಸ್ವಿಚ್ ಆನ್ ಮಾಡಿರಲ್ಲ, ರಭಸವಾಗಿ ತಿರುಗ್ತಾ ಇದೆ, ಅವಾಗ ಆಲ್ಫಾ ಈಸ್ ಇನ್ ದ ಡೈರೆಕ್ಷನ್ ಆಫ್ ಒಮೆಗಾ. ಒಮೆಗಾ ಯಾವ ಕಡೆಗಿರುತ್ತೋ ಆ ಕಡೆಗೆ ಆಲ್ಫಾನು ಇರುತ್ತೆ. ವೆನ್ ಒಮೆಗಾ ಈಸ್ ಇನ್ಕ್ರೀಸಿಂಗ್, ಅದೇ ನೀವೀಗ ಫ್ಯಾನ್ಸ್ ಆಫ್ ಮಾಡಿ, ಸ್ವಿಚ್ ಆಫ್ ಮಾಡಿದಾಗ ಏನಾಯ್ತು? ಸ್ವಿಚ್ ಆಫ್ ಮಾಡಿದಾಗ ನೋಡಪ್ಪ, ಫ್ಯಾನ್ ಹಿಂಗ್ ತಿರುಗ್ತಾ ಇತ್ತಲ್ಲ, ಸ್ವಿಚ್ ಆಫ್ ಮಾಡಿದ ತಕ್ಷಣ ಹಿಂಗೆ ತಿರುಗೋದಿಲ್ಲ, ಅದು ಹಾಗೆ ತಿರುಗ್ತಾ ಇರುತ್ತೆ, ನಿಧಾನಕ್ಕೆ ತಿರುಗಕ್ಕೆ ಶುರು ಮಾಡುತ್ತೆ. ಅಂದರೆ ಒಮೆಗಾ ಈಸ್ ಡಿಕ್ರೀಸಿಂಗ್. ಸೊ ವೆನ್ ಒಮೆಗಾ ಈಸ್ ಡಿಕ್ರೀಸಿಂಗ್, ಆಲ್ಫಾ ವಿಲ್ ಬಿ ಆಪೋಸಿಟ್. ಇಫ್ ಒಮೆಗಾ decreases, then alpha is opposite to
ಟು ಒಮೆಗಾ. ಅಂದರೆ ಯಾವಾಗ ಒಮೆಗಾ ಜಾಸ್ತಿ ಇರುತ್ತೋ, ಇನ್ಕ್ರೀಸ್ ಆಗ್ತಾ ಇರುತ್ತೋ, ಆಲ್ಫಾ ಅಂದರೆ ಆಂಗ್ಯುಲರ್ ಆಕ್ಸಲರೇಷನ್ ವಿಲ್ ಬಿ ಅಲಾಂಗ್ ಒಮೆಗಾ. ಯಾವಾಗ ಒಮೆಗಾ ಕಡಿಮೆ ಆಗುತ್ತೋ ಅಂದರೆ ರೊಟೇಷನಲ್ ಸ್ಪೀಡ್ ಕಡಿಮೆ ಆಗುತ್ತೋ ಅವಾಗ ಆಲ್ಫಾ ಆಪೋಸಿಟ್ ಟು ಒಮೆಗಾ. ಫ್ಯಾನಿನ ಎಕ್ಸಾಂಪಲ್ ಅನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸ್ವಿಚ್ ಆನ್ ಮಾಡಿದಾಗ ಒಮೆಗಾ ಇನ್ಕ್ರೀಸ್ ಆಗುತ್ತೆ, ಆಲ್ಫಾ ವಿಲ್ ಬಿ ಅಲಾಂಗ್ ದ ಡೈರೆಕ್ಷನ್ ಆಫ್ ಒಮೆಗಾ. ಫ್ಯಾನ್ ಸ್ವಿಚ್ ಆಫ್ ಮಾಡಿದಾಗ ತಿರುಗೋದೇನು ಉಲ್ಟಾ ಆಗೋದಿಲ್ಲ, ತಿರುಗೋದೆ ನಿಧಾನಕ್ಕೆ ಆಗುತ್ತೆ, ಅವಾಗ ಒಮೆಗಾ ಕಡಿಮೆ ಆಗುತ್ತೆ. ಹಂಗಂತ ಒಮೆಗಾ ಏನು ಉಲ್ಟಾ ಆಗೋದಿಲ್ಲ, ಉಲ್ಟಾ ಆಗೋದು ಯಾವುದು? ಆಲ್ಫಾ. ಆಲ್ಫಾ ಈಸ್ ಆಪೋಸಿಟ್. ಸೊ ಸಮ್ಮರಿ ಏನು? ಇಫ್ ಆಲ್ ಒಮೆಗಾ ಈಸ್ ಇನ್ಕ್ರೀಸಿಂಗ್, ಆಲ್ಫಾ ಈಸ್ ಅಲಾಂಗ್. ಇಫ್ ಒಮೆಗಾ ಈಸ್ ಡಿಕ್ರೀಸಿಂಗ್, ಆಲ್ಫಾ ಈಸ್ ಆಪೋಸಿಟ್. ಸೊ ಐ ಹೋಪ್ ಯು ಗಾಟ್ ಇಟ್. ಈಗ ಆಲ್ಫಾ ಬಂತು, ಆಂಗ್ಯುಲರ್ ಆಕ್ಸಿಲರೇಷನ್ ಆಯಿತು. ಆಂಗ್ಯುಲರ್ ಆಕ್ಸಿಲರೇಷನ್ಗೂ ಲೀನಿಯರ್ ಆಕ್ಸಿಲರೇಷನ್ಗೂ ಏನಾದರೂ ಕನೆಕ್ಷನ್ ಇದೆಯಾ? ಎಸ್, ಇಟ್ ಈಸ್ ದೇರ್ ಅಂಡ್ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಆಲ್ಸೋ. ಸೊ ಈಗ ಬರೆಯೋಣ, ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಎ. ಒಂದು ಸಣ್ಣ ಡಿರೈವೇಶನ್ ಅಷ್ಟೇನೆ, ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಎ. ನೋಡಿ, ಈ ಈಕ್ವೇಶನ್ ಅನ್ನ ತಗೋತೀನಿ. ವಿ ನೋ ದಟ್ ಎ ಈಸ್ ಈಕ್ವಲ್ ಟು V2 minus V1 divided by T2 minus T1. ಗೊತ್ತಾಯ್ತಲ್ವಾ? Yes sir. But we also know that in the previous class we discussed V is equal to R omega. Therefore A is equal to V2 ಜಾಗದಲ್ಲಿ R omega 2 minus V1 ಜಾಗದಲ್ಲಿ R omega 1 divided by T2 minus T1. ಸರ್ ಇಲ್ಲಿ ಯಾಕೆ ಸರ್ R1 R2 ಬರೀಲಿಲ್ಲ? ಇಲ್ಲ, ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ಮಾತ್ರ ತಗೊಂಡಿದ್ದೀನಿ, ಅದರ ಡಿಸ್ಟೆನ್ಸ್ ಅನ್ನು ತಗೊಂಡಿದ್ದೀನಿ ಅಷ್ಟೇನೆ. ಸೊ ಅಲ್ಲಿಗೆ ಆರ್ ಕಾನ್ಸ್ಟೆಂಟ್. ಒಮೆಗಾ ಇದು ಫ್ಯಾನು ಆನ್ ಮಾಡಿದಾಗ ಇದು ಫಾಸ್ಟ್ ಆಗಿ ತಿರುಗ್ತಾ ಇತ್ತು, ಆಫ್ ಮಾಡಿದಾಗ ಸ್ಲೋ ಆಗಿ ತಿರುಗ್ತಾ ಇದೆ, ಉಲ್ಟಾ ತಿರುಗ್ತಾ ಇಲ್ಲ, ಹಂಗೆ ತಿರುಗ್ತಾ ಇದೆ. ಆಯ್ತಾ? ಆ ಲೆಕ್ಕಕ್ಕೆ ಒಮೆಗಾ 2 ಒಮೆಗಾ 1 ಬಂತು. ಇರಲಿ, ಎ ಈಸ್ ಈಕ್ವಲ್ ಟು ಆರ್ ಹೊರಗಡೆ ತೆಗೆದ್ರೆ ಒಮೆಗಾ 2 ಮೈನಸ್ ಒಮೆಗಾ 1 ಡಿವೈಡೆಡ್ ಬೈ T2 ಮೈನಸ್ T1. ಸೊ ಅಲ್ಲಿ ಏನಾಯ್ತು ಇದು? ಎ ಇಸ್ ಈಕ್ವಲ್ ಟು ಆರ್ ಇಂಟು ಎಸ್. ಏನಪ್ಪ ಇದು? ಇಟ್ ಈಸ್ ನಥಿಂಗ್ ಬಟ್ ಆಲ್ಫಾ. ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ಆಕ್ಸಿಲರೇಷನ್ ಅಂಡ್ ಆಂಗ್ಯುಲರ್ ಆಕ್ಸಿಲರೇಷನ್. ಆಯ್ತು ಸರ್, ಇದು ಈ ಥರನೇ ಇದೆ. ವಿ ಈಕ್ವಲ್ಸ್ ಆರ್ ಒಮೆಗಾ, ಎ ಈಕ್ವಲ್ಸ್ ಆರ್ ಆಲ್ಫಾ ಥರನೇ ಇದೆ. ಇಲ್ಲಿ ನೀವು ಹೇಳ್ತಾ ಇದ್ರಿ ವಿ ಈಸ್ ಅಲಾಂಗ್ ದ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್ ಅಂತ. ಈಗ ಇದು ಒಂದು ರೊಟೇಷನಲ್ ಮೋಷನ್ ಅಂತ ಇಟ್ಕೊಂಡ್ರೆ, ಇದನ್ನ ಆಕ್ಸಿಸ್ ಅಂತ ಇಟ್ಕೊಂಡ್ರೆ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನೋಡಿ, ಇದು ಆಂಗ್ಯುಲರ್ ವೆಲಾಸಿಟಿ ಹೀಗಿರುತ್ತೆ, ಒಮೆಗಾ ಅಂದರೆ ಅಪ್ವರ್ಡ್ ಇರುತ್ತೆ. ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಹಿಂಗಿರುತ್ತೆ, ಲೀನಿಯರ್ ವೆಲಾಸಿಟಿ ಅಥವಾ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ. ನೌ ದ ಕ್ವಶನ್ ಈಸ್, ವಾಟ್ ಅಬೌಟ್ ದ ಆಕ್ಸಿಲರೇಷನ್ ಡೈರೆಕ್ಷನ್? ರಿಮೆಂಬರ್, ಆಕ್ಸಿಲರೇಷನ್ ಆಲ್ಸೋ ಇನ್ ದ ಸೇಮ್ ಡೈರೆಕ್ಷನ್. ಇನ್ನೊಮ್ಮೆ ಬರಿತೀನಿ ಇದೇ ಡಯಾಗ್ರಾಮ್ ಅನ್ನ. ಇವಾಗ ಇದು ಸೆಂಟರ್, ಇದು ಆಕ್ಸಿಸ್ ಆಫ್ ರೊಟೇಷನ್. ಈ ಪಾಯಿಂಟಿನಲ್ಲಿ ಇದು ಹಿಂಗೆ ತಿರುಗ್ತಾ ಇತ್ತಲ್ವಾ, ಈ ಪಾಯಿಂಟಿನಲ್ಲಿ ಇದು ಆಕ್ಸಿಲರೇಷನ್. ಇದನ್ನ ನಾನು ಟ್ಯಾಂಜೆನ್ಷಿಯಲ್ ಆಕ್ಸಿಲರೇಷನ್ ಅಂತ ಕರಿತೀನಿ. ಆಮೇಲೆ ನಿಮಗೆ ಗೊತ್ತಿರಬಹುದು, 2 ಡೈಮೆನ್ಷನಲ್ ಮೋಷನ್ ಅಲ್ಲಿ ನಾವು ಹೇಳ್ತೀವಿ, ವೆನೆವರ್ ಎ ಬಾಡಿ ರೊಟೇಟ್ಸ್ ಇಟ್ ಹ್ಯಾಸ್ ಟು ಪೊಸೆಸ್ ಒನ್ ಆಕ್ಸಿಲರೇಷನ್ ಕಾಲ್ಡ್ ಸೆಂಟ್ರಿಪೀಟಲ್ ಆಕ್ಸಿಲರೇಷನ್ ಅಂತ. ನೆನಪಿದೆಯಾ ಸರ್? ಹಾಗಾದ್ರೆ ಸೆಂಟ್ರಿಪೀಟಲ್ ಆಕ್ಸಿಲರೇಷನ್ ಮತ್ತು ಈ ಆಕ್ಸಿಲರೇಷನ್ ಎರಡು ಒಂದೇನಾ ಸರ್? ಏನೋ ಸ್ವಲ್ಪ ಮಿಸ್ ಹೊಡಿತಾ ಇದೆಯಲ್ಲ ಸರ್ ಇಲ್ಲಿ. ಕರೆಕ್ಟ್, ಸ್ವಲ್ಪ ಮಿಸ್ ಆಗ್ತಾ ಇದೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಟೂ ಮೆನಿ ಆಕ್ಸಿಲರೇಷನ್ಸ್ ಬರ್ತಾ ಇದೆ ನೋಡಿ. ಅದು ಸರ್ಕ್ಯುಲರ್ ಮೋಷನ್, ಇದು ರೊಟೇಷನಲ್ ಮೋಷನ್. ಸರ್ಕ್ಯುಲರ್ ಮೋಷನ್ ಅಲ್ಲಿ ಇರೋದು ಒಂದೇ ಆಕ್ಸಿಲರೇಷನ್, ದಟ್ ಈಸ್ ಸೆಂಟ್ರಿಪೀಟಲ್ ಆಕ್ಸಿಲರೇಷನ್. ಇಲ್ಲಿ ಆಕ್ಚುಲಿ 3 ಆಕ್ಸಿಲರೇಷನ್ಸ್ ಇದಾವೆ. 3 ಇದೇನು ಸರ್ ಇದು? ಒಂದಂದ್ರೆ ಈಗ ಇನ್ನೊಂದು ಬಂತು, ಇನ್ನೊಂದು 3. ಯಾವ್ದು ಸರ್ ಇದು? 3. ಎಸ್ ಅಪ್ಪ, 3 ಆಕ್ಸಿಲರೇಷನ್ ಇದೆ. ಮೊದಲನೆಯದಾಗಿ ರೊಟೇಷನ್ಗೆ ಬೇಕಾಗಿರುವಂಥ ಆಕ್ಸಿಲರೇಷನ್ ಆಲ್ಫಾ, ಆಂಗ್ಯುಲರ್ ಆಕ್ಸಿಲರೇಷನ್. ಆಮೇಲೆ ಪ್ರತಿಯೊಂದು ಪಾರ್ಟಿಕಲ್ಗೂ ಆಕ್ಸಿಲರೇಷನ್ ಇರುತ್ತಲ್ವ, ದಟ್ ಈಸ್ ಟ್ಯಾಂಜೆನ್ಷಿಯಲ್ ಆಕ್ಸಿಲರೇಷನ್, AT. ಆಮೇಲೆ ಆ ಪಾರ್ಟಿಕಲ್ ಅದು ಆಲ್ಫಾ ಬಂದು ಆಸ್ ಎ ಹೋಲ್, ಫುಲ್ ಬಾಡಿಗೆ ಈ ಪರ್ಟಿಕ್ಯುಲರ್ ಪಾರ್ಟಿಕಲ್ ಕೂಡ ತಿರುಗುತ್ತಾ ಇದೆಯಲ್ವಾ. ತಿರುಗಬೇಕು ಅಂದ್ರೆ ಅದಕ್ಕೆ ಆಕ್ಸಿಲರೇಷನ್ ಬೇಕಲ್ವಾ? ಎಸ್ ಸರ್, ಬೇಕು. ಅಂದ್ರೆ ದಟ್ ಈಸ್ ಕಾಲ್ಡ್ ಸೆಂಟ್ರಿಪೀಟಲ್ ಆಕ್ಸಿಲರೇಷನ್. ಇಟ್ ಆಕ್ಟ್ಸ್ ಆಲ್ವೇಸ್ ಟುವರ್ಡ್ಸ್ ದ ಸೆಂಟರ್.
ಆಲ್ವೇಸ್ ಟುವರ್ಡ್ಸ್ ದ ಸೆಂಟರ್. ಅದನ್ನು ಎ ಆರ್ ಅಂತ ಬರಿತೀನಿ. ಎ ಆರ್ ಈಸ್ ದ ಸೆಂಟ್ರಿಪಿಟಲ್ ಫೋರ್ಸ್, ಸೆಂಟ್ರಿಪಿಟಲ್ ಆಕ್ಸಿಲರೇಷನ್. ಬಿಕಾಸ್ ಇಟ್ ಈಸ್ ಆಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್, ಇಟ್ ಈಸ್ ಆಕ್ಟಿಂಗ್ ಅಲಾಂಗ್ ದ ರೇಡಿಯಸ್, ವಿ ಕಾಲ್ ಇಟ್ as ಎ ಆರ್. ಎ ಟಿ ಈಸ್ ದ ಟ್ಯಾಂಜೆನ್ಷಿಯಲ್ ಆಕ್ಸಿಲರೇಷನ್. ಸೊ ಇಲ್ಲಿ ಎ ಬಂದು ಎ ಟಿ, ಎ ಆರ್ ಬಂದು ಸೆಂಟ್ರಿಪಿಟಲ್ ಆಕ್ಸಿಲರೇಷನ್. ದೇರ್ ಫೋರ್ ಎ ಡ್ಯಾಶ್ ಅಂದ್ರೆ ಫೈನಲ್ ಈಸ್ ಈಕ್ವಲ್ ಟು, ನೋಡ್ರಪ್ಪ ಇದು ಮತ್ತೆ ಇದು ಪರ್ಪೆಂಡಿಕ್ಯುಲರ್ ಆಗಿ ಬರುತ್ತೆ. ಅಂದ್ರೆ ಈ ತರ ಸರ್ಕ್ಯುಲರ್ ಮೋಷನ್ ಇದ್ರೆ ಇದು ಸೆಂಟರ್ ಇದ್ರೆ ಇದು ಟ್ಯಾಂಜೆನ್ಷಿಯಲ್, ಇದು ಸೆಂಟ್ರಿಪಿಟಲ್, ಅಲ್ಲಿಗೆ ರೂಟ್ ಆಫ್ ಎ ಟಿ ಸ್ಕ್ವಯರ್ ಪ್ಲಸ್ ಎ ಆರ್ ಸ್ಕ್ವಯರ್. ಯಾಕೆ? ಬಿಕಾಸ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ದೇರ್ಫೋರ್ ದ ರಿಸಲ್ಟೆಂಟ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ. ಇದು ವೆಕ್ಟರ್ ಚಾಪ್ಟರ್ ನಲ್ಲಿ ಆಲ್ರೆಡಿ ಕಲ್ತಿರ್ತೀರಾ, ಎ ಟಿ ಸ್ಕ್ವೇರ್ ಪ್ಲಸ್ ಎ ಆರ್ ಸ್ಕ್ವೇರ್. ಸೊ ಎ ಡ್ಯಾಶ್ ಅನ್ನೋದು ರಿಸಲ್ಟೆಂಟ್ ಆಕ್ಸಿಲರೇಷನ್, ಇಟ್ ಈಸ್ ಡ್ಯೂ ಟು ಎ ಟಿ ಅಂಡ್ ಎ ಆರ್. ಎ ಟಿ ಅನ್ನೋದು ಟ್ಯಾಂಜೆನ್ಷಿಯಲ್ ಆಕ್ಸಿಲರೇಷನ್, ಎ ಆರ್ ಅನ್ನೋದು ರೇಡಿಯಲ್ ಆಕ್ಸಿಲರೇಷನ್ ಅಥವಾ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್. ಸೊ ಎ ಟಿ, ಎ ಆರ್ ಅಂಡ್ ಆಲ್ಫಾ, ದೀಸ್ ಆರ್ ದ 3 ಆಕ್ಸಿಲರೇಷನ್ಸ್ ವಾಟ್ ವಿ ಹ್ಯಾವ್ ಇನ್ ರೊಟೇಷನಲ್ ಮೋಷನ್. ಸೊ ಇಷ್ಟು ಕೂಡ ರೊಟೇಷನಲ್ ಮೋಷನ್ಗೆ ಆಕ್ಸಿಲರೇಷನ್ ಮತ್ತೆ ಅವುಗಳ ರಿಲೇಟೆಡ್ ಇಶ್ಯೂಸ್ಗೆ ಸಂಬಂಧಪಟ್ಟಂತ ಡಿಸ್ಕಷನ್. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾನು ಇಷ್ಟೊತ್ತು ಏನೇನು ಹೇಳಿದ್ರು ಅದೆಲ್ಲ ನೋಟ್ಸನ್ನು ಶೇರ್ ಮಾಡ್ತೀನಿ, ಕ್ವಶನ್ ಅಂಡ್ ಆನ್ಸರ್ಸನ್ನು ಶೇರ್ ಮಾಡ್ತೀನಿ. ದಯವಿಟ್ಟು ಅದನ್ನು ರೆಫರ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನ್ನ ಜೊತೆಗೆ ಡಿಸ್ಕಸ್ ಮಾಡಿ ಥ್ರೂ comment box. Okay, so I will stop this video. Thank you very much.